ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ MSc ಮಾಡಬೇಕು ಅಂತಿದ್ದೀರಿ ಮತ್ತು ರಿಸರ್ಚ್ ಮಾಡಬೇಕು ಅಂತಿದ್ದೀರಿ ಅವ್ರಿಗೆಲ್ಲ ಇವತ್ತು ಒಂದು ನಮ್ಮ ಕರ್ನಾಟಕದಲ್ಲೇ ಇರೋವಂಥ ಒಂದು ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಯಾವುದು ಅಂದರೆ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಇದೆ. JNCASR ಅಂತಲೂ ಕರೀತಾರೆ. ಇದರ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ಇದೊಂದು ರಿಸರ್ಚ್ ಸೆಂಟರು ಬೆಂಗಳೂರಿನಲ್ಲಿರೋ ಅಂಥದ್ದು. ಇದು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವ್ರ ಕಡೆಯಿಂದ ನಡೀತಾ ಇರೋಂಥ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ನಡೆಸ್ತಾ ಇರೋಂಥ ಒಂದು ಇನ್ಸ್ಟಿಟ್ಯೂಷನ್ನು, ರಿಸರ್ಚ್ ಇನ್ಸ್ಟಿಟ್ಯೂಷನ್ನು. ಈ JNCASR ಅಂದರೆ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ನಮ್ಮ ವರ್ಲ್ಡ್ನಲ್ಲೇ ಟಾಪ್ 7 ರ್ಯಾಂಕಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಇದು ಒಂದು ಯೂನಿವರ್ಸಿಟಿ. ಅಂದರೆ ವರ್ಲ್ಡಲ್ಲೇ ಇದು 7th ಪ್ಲೇಸ್ನ ಪಡೆದಿದೆ. ರಿಸರ್ಚ್ ಇರ್ಬೋದು ಇಲ್ಲ ಯೂನಿವರ್ಸಿಟಿ ಅಂತ ಬೇಕಾದ್ರೂ ಎರಡೂ ತಗೊಂಡಾಗ ಟಾಪ್ 7 ರ್ಯಾಂಕಿಂದ ವರ್ಲ್ಡಲ್ಲೇ ಟಾಪ್ 7 ರ್ಯಾಂಕಲ್ಲಿದೆ. ನಮಗೊಂದು ಹೆಮ್ಮೆ ಅಂದರೆ ಬೆಂಗಳೂರಿನಲ್ಲೇ ಇದೆ, ನಮ್ಮ ಕರ್ನಾಟಕದಲ್ಲಿ. ಅದು ಒಂದು ನಮಗೆಲ್ಲ ಅನುಕೂಲ. ವರ್ಲ್ಡ್ ಕ್ಲಾಸ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್ ಅಂತಲೂ ಕರೀತಾರೆ. ಇದರಲ್ಲಿ ನೀವು PhD ಮಾಡ್ಬೋದು, ಇಂಟಿಗ್ರೇಟೆಡ್ PhD ಮಾಡ್ಬೋದು, MSc ಮಾಡ್ಬೋದು. ಈ ಥರದ್ದೆಲ್ಲ ಕೋರ್ಸಸ್ಸು ಸಹ ಇಲ್ಲಿ ಇದೆ. ಇಲ್ಲಿ ಯಾವ್ಯಾವ ಕೋರ್ಸ್ ಇಲ್ಲಿದ್ದಾವೆ ಅಂತ ಹೇಳ್ತಾ ಬಂದರೆ ರಿಸರ್ಚ್ ಪ್ರೋಗ್ರಾಮ್ ಅಂತ ಕರೀತಾರೆ. PhD ಕರೀತಾರೆ, PhD ಇರ್ಬೋದು, MS ಇಂಜಿನಿಯರಿಂಗ್ ಅಂತ ಕರೀತಾರೆ, ಇಲ್ಲ MS ಅಲ್ಲಿ ರಿಸರ್ಚ್ ಬೇಕಾದ್ರೂ ಮಾಡ್ಬೋದು. ಮಾಸ್ಟರ್ ಆಫ್ ಸೈನ್ಸ್ MSc ಕೆಮಿಸ್ಟ್ರಿ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ಗೆ ಇಂಡಿಯಾದಲ್ಲೇ ಟಾಪ್ ಮೋಸ್ಟ್ ರಿಸರ್ಚ್ ಸೆಂಟರ್ ಇದು. ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು MSc ಇಲ್ಲ ರಿಸರ್ಚ್ ಮಾಡಬೇಕು ಅಂತಿದ್ದೀರಿ, ತುಂಬ ಟಾಪ್ ಮೋಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟು ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಇದು ಬೆಂಗಳೂರಿನಲ್ಲಿರೋ ಅಂಥದ್ದು. MScನೂ ಇದೆ, MSc ಕೆಮಿಸ್ಟ್ರಿ ಮತ್ತು ಬಯೋಸೈನ್ಸಸ್ ಬಗ್ಗೆ ಇಲ್ಲಿ MSc ಇದೆ ಅಷ್ಟೇ. PhD ಪ್ರೋಗ್ರಾಮ್ ಇದೆ, ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮೊ, ಮಾಸ್ಟರ್ಸ್ ಸೈನ್ಸ್ ಅಂತಲೂ ಇದೆ. ಡಿಗ್ರಿ ಆದಮೇಲೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮೊ ಅಂತ ಹೇಳಿ ನಡೆಯುತ್ತೆ. ಅದನ್ನು ಬೇಕಾದ್ರೆ ಇಲ್ಲಿ ಒಂದು ವರ್ಷದ ಕೋರ್ಸ್ ಇದೆ. PhDನಲ್ಲಿ ಯಾವ್ಯಾವ್ದ್ರ ಬಗ್ಗೆ ನೀವು ಮಾಡ್ಬೋದು ಅಂದರೆ ಕೆಮಿಸ್ಟ್ರಿ ಇಂಜಿನಿಯರಿಂಗು, ಮೆಕ್ಯಾನಿಕ್ಸು, ಎವಲ್ಯೂಷನರಿ ಆ್ಯಂಡ್ ಆರ್ಗನೈಸ್ಡ್ ಬಯಾಲಜಿ, ಮೆಟೀರಿಯಲ್ ಸೈನ್ಸು, ಮಾಲಿಕ್ಯುಲರ್ ಬಯಾಲಜಿ ಆ್ಯಂಡ್ ಜೆನೆಟಿಕ್ಸು, ನ್ಯೂರೋ ಸೈನ್ಸು, ಫಿಸಿಕ್ಸು, ಈ ಥರದ ಎಲ್ಲ ಕೋರ್ಸ್ಗಳ ಬಗ್ಗೆ ನೀವು ಇಲ್ಲಿ PhDನ ಇಲ್ಲಿ ಜಾಯ್ನ್ ಆದರೆ PhD ಮಾಡ್ಬೋದು. ಅದೇ ರೀತಿ ಯಾವ್ಯಾವ MSc ಕೋರ್ಸ್ ಮಾಡ್ಬೋದು ಅಂದರೆ ಕೆಮಿಸ್ಟ್ರಿ ಮಾಡ್ಬೋದು, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸು, ಮೆಟೀರಿಯಲ್ ಸೈನ್ಸ್ ಅಂತ ಇದೆ, ಥಿಯರಿಟಿಕಲ್ ಸೈನ್ಸು, ಮಾಲಿಕ್ಯುಲರ್ ಬಯಾಲಜಿ ಆ್ಯಂಡ್ ಜೆನೆಟಿಕ್ಸು, ನ್ಯೂರೋ ಸೈನ್ಸ್, ಅಷ್ಟು MSc ಕೋರ್ಸ್ಗಳು ಅಲ್ಲಿದೆ. ಇಂಟಿಗ್ರೇಟೆಡ್ PhD ಅಂದರೆ ಈಗ ಮಾಸ್ಟರ್ ಡಿಗ್ರಿ ಪ್ಲಸ್ PhD, PG ಮತ್ತು PhD ಎರಡೂ ಮಾಡ್ಬೋದು. ಅದು ಯಾವ್ಯಾವುದಕ್ಕಿದೆ ಅಂದರೆ ಬಯಾಲಜಿಕಲ್ ಸೈನ್ಸ್ಗಿದೆ, ಫಿಸಿಕಲ್ ಸೈನ್ಸು, ಕೆಮಿಕಲ್ ಸೈನ್ಸು ಮತ್ತು MSc PG ಡಿಪ್ಲೊಮೊ ಅಂತ ಒಂದಿದೆ. ಅದರಲ್ಲಿ ಕೆಮಿಸ್ಟ್ರಿ ಇಂಟರ್ ಡಿಸಿಪ್ಲಿನರಿ ಬಯೋಸೈನ್ಸ್ ಅಂತೇಳಿ, ಅಂದರೆ ಕೆಮಿಸ್ಟ್ರಿ ಬಯೋಸೈನ್ಸ್ ಎರಡು MSc PG ಡಿಪ್ಲೊಮೊ ಮಾಡೋಂಗಿದ್ರೆ ಅವೆರಡು ಕೋರ್ಸ್ ಇದೆ. ಇಂಟಿಗ್ರೇಟೆಡ್ PhDಗೆ 3 ಕೋರ್ಸ್ ಇದೆ. ಆಯಿತಾ. ಡ್ಯೂರೇಷನ್ಸ್ ಎಲ್ಲ ಬಂದು MScಗಾದರೆ 2 ಇಯರ್ಸ್ ಬರುತ್ತೆ, MS-ಗಾದರೆ 1 or 2 ಇಯರ್ಸ್ ಬರುತ್ತೆ. 1 ಇಯರ್ ಫಾರ್ PG ಡಿಪ್ಲೊಮೊ ಹೇಳಿದ್ವಲ್ಲ ಅದಕ್ಕೆ. ಇನ್ನು PhD ಅದು ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದ್ಸಲ 4 ಇಯರ್ಸ್ಗೆ ಆಗ್ಬೋದು, ಕೆಲವು 5 ಇಯರ್ಸ್ಗೆ. ಅದ್ರ ರಿಸರ್ಚ್ ಮೇಲೆ ಡಿಪೆಂಡ್ ಆಗುತ್ತೆ. ಕೋರ್ಸ್ ಫೀಸಸ್ಸು ಈಗ ನೀವು PhDಗೆ ಏನಾರು ಸೇರಿಸಿದ್ರೆ 4 to 5 ಇಯರ್ಸ್ ಆಗ್ಬೋದು ಅಂತ ಹೇಳಿದ್ನಲ್ವ. ಈಗ ಅದ್ರ ಫೀಸಸ್ ಬಂದು 42,000 to 52,000 ಆಗ್ಬೋದು. ಅದೇ MScಗಾದರೆ 15,000 ಫಾರ್ 2 ಇಯರ್ಸ್. ನೀವು ಯೋಚನೆ ಮಾಡಬೇಕು, 15,000 ಫಾರ್ 2 ಇಯರ್ಸ್. MS-ಗೂ ಅಷ್ಟೇ 15,000 ಫಾರ್ 2 ಇಯರ್ಸ್. MSc ಪ್ಲಸ್ PhD 1.7 lakhs ಆಗುತ್ತೆ. ಅರೌಂಡ್ 7 ಇಯರ್ಸ್ ಬರೋದ್ರಿಂದ ಎಲ್ಲ ಲೆಕ್ಕ ಹಾಕಿ 1.7 lakhs ಅರೌಂಡ್ 7 ಇಯರ್ಸ್ಗೆ ಅಷ್ಟಾಗುತ್ತೆ ಅಂತ ಹೇಳಿದ್ದಾರೆ. MSc ಮತ್ತು MSc 2 ಇಯರ್ಸ್, PhD 5 ಇಯರ್ಸ್, ಟೋಟಲ್ 7 ಇಯರ್ಸ್ಗೆ 1.7 ಆಗ್ಬೋದು ಅಂತ ಹೇಳಿದ್ದಾರೆ. ಆಯಿತಾ. ನೆನ್ಪಿಟ್ಕೊಳ್ಳಿ, ತುಂಬ ಕಮ್ಮಿ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ನಡೆಸ್ತಾ ಇರೋದು. ನೀವು PhDಗೆ 42,000 to 52,000 ಆಗುತ್ತೆ, MScಗೆ ಬರೀ 15,000 2 ಇಯರ್ಸ್ಗೆ.
MS ಗೂ ಅಷ್ಟೇ. MSc ಪ್ಲಸ್ PhDಗೆ 1.7 lakhs ಆಗುತ್ತೆ. ಅರೌಂಡ್ 7 years ನೀವು ಅಲ್ಲೇ ಓದಬೇಕಾಗುತ್ತೆ. ಇದರ ಎಲಿಜಿಬಿಲಿಟಿ ಏನು ಅಂದರೆ, ನೀವು ಡಿಗ್ರಿನಲ್ಲಿ 55% ಮಾರ್ಕ್ಸ್ ತೊಗೊಂಡಿರಬೇಕು. ಅದರಲ್ಲೂ ಬಯಾಲಜಿಕಲ್ ಸೈನ್ಸು, ಕೆಮಿಸ್ಟ್ರಿ ಒನ್ ಆಫ್ ದ ಸಬ್ಜೆಕ್ಟ್ ಆಗಿರಬೇಕು. ಮತ್ತು JAM ಎಕ್ಸಾಮ್, ಜಾಯಿಂಟ್ ಅಡ್ಮಿಷನ್ ಟೆಸ್ಟ್ ಫಾರ್ ಮಾಸ್ಟರ್ಸ್, ಆ ಎಕ್ಸಾಮ್ನ ಬರೆದಿದ್ದು ಅದರಲ್ಲಿ ಒಳ್ಳೆ ರ್ಯಾಂಕ್ ಬಂದಿದ್ರೆ ಇದಕ್ಕೆ ಅಪ್ಲೈ ಮಾಡಿದಾಗ ಇಲ್ಲಿ ಇದಕ್ಕೆ ನೀವು ಸೇರಲಿಕ್ಕೆ ಅಡ್ಮಿಷನ್ ತಗೋಬೋದು. ಇಲ್ಲಿ ಸ್ಕಾಲರ್ಶಿಪ್ಸ್ ಅಂತಲೂ ಕೊಡ್ತಾರೆ. ಜೂನಿಯರ್ ರಿಸರ್ಚ್ ಫೆಲೋಸ್ ಅಂತ ಹೇಳಿ ಕರೀತಾರೆ. ಆವಾಗ 37,000 ಪರ್ ಮಂತ್ ನಿಮಗೆ 2 years ಕೊಡ್ತಾರೆ. ನೀವೇನಾದ್ರು ಜೂನಿಯರ್ಸ್ ರಿಸರ್ಚ್ ಫೆಲೋಶಿಪ್ ಅಂತ ಬರುತ್ತೆ, ಅದು ತೊಗೊಂಡ್ರೆ 2 years 37,000 ಬರುತ್ತೆ. ಅದಾದಮೇಲೆ ಸೀನಿಯರ್ ರಿಸರ್ಚ್ ಫೆಲೋಸ್ ಅಂತ ಆಗುತ್ತೆ. ಅಂದರೆ ಆವಾಗ ನಿಮಗೆ 42,000 ಪರ್ ಮಂತ್ ನೆಕ್ಸ್ಟ್ 3 years. ನೀವು PhD ಮಾಡಬೇಕು ಅಂದರೆ ನಾನು ಹೇಳಿದ್ನಲ್ವಾ 5 years ಬೇಕು. ಆ 5 yearsಲ್ಲಿ ಫಸ್ಟ್ 2 years 37,000 ಪರ್ ಮಂತ್ ಸ್ಕಾಲರ್ಶಿಪ್ ಬರುತ್ತೆ. ಅದಾದಮೇಲೆ 3rd, 4th, 5th year 42,000 ಸ್ಕಾಲರ್ಶಿಪ್ ಸಿಗುತ್ತೆ. ನೀವು ಯೋಚನೆ ಮಾಡಬೇಕು, ಪರ್ ಮಂತ್ ಹೇಳ್ತಾ ಇರೋದು, ಪರ್ ಮಂತ್ ಫಸ್ಟ್ 2 years 37,000, ನೆಕ್ಸ್ಟ್ 3 years ಪರ್ ಮಂತ್ 42,000 ಸ್ಕಾಲರ್ಶಿಪ್ ಬರುತ್ತೆ. ಸಮ್ಮರ್ ರಿಸರ್ಚ್ ಫೆಲೋಶಿಪ್ಸ್ ಅಂತ ಬರುತ್ತೆ, ಅದು 2 ತಿಂಗಳು ನಡೆಯುತ್ತೆ. 10,000 ಪರ್ ಮಂತ್ನ ಕೊಡ್ತಾರೆ. ಸ್ಕಾಲರ್ಶಿಪ್ಪೇ ನಿಮಗೆ ಒಂದು ಜಾಬ್ ಥರ ಸ್ಯಾಲ್ರಿ ಆಗಿ ಹೋಗುತ್ತೆ. ಅಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ, ಹೇಳಿದ್ನಲ್ವಾ, ನ್ಯಾಷನಲ್ ಎಂಟ್ರೆನ್ಸ್ ಎಕ್ಸಾಮ್ಸ್, ಗೇಟ್ ಇರ್ಬೋದು, GPAT, ಜೆಸ್ಟ್, UGC, ನೆಟ್, ICMR, JRF, DBT, GRF, ಇನ್ಸ್ಪೇರು, ಜಾಮ್, ಈ ಥರದ ಎಕ್ಸಾಮ್ ಬರ್ದಿರೋರನ್ನ ಅದ್ರ ಮಾರ್ಕ್ಸ್ ಮೇಲೆ ಇಲ್ಲಿ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ್ಮೇಲೆ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಯಾರು ಚೆನ್ನಾಗಿ ಮಾಡಿರ್ತಾರೆ ಅದನ್ನ ಫೈನಲ್ ಸೆಲೆಕ್ಷನ್ ಪರ್ಫಾರ್ಮೆನ್ಸ್ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಇನ್ನೊಂದ್ಸಲ ಹೇಳ್ತೀನಿ, ಹೇಳಿದ್ನಲ್ವ, ಗೇಟು, GPT, ಜೆಸ್ಟ್, UGC, ನೆಟ್, ICMR, GRF, DBT, GRF, ಇನ್ಸ್ಪೇರು, ಜಾಮ್, ಈ ಥರದ ಎಕ್ಸಾಮಲ್ಲಿ ಬರೆದು ಹೆಚ್ಚು ಮಾರ್ಕ್ಸ್ ತೊಗೊಂಡಿರೋರನ್ನ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂ ಕರೀತಾರೆ. ಆ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಮಾಡಿ ಫೈನಲ್ ಸೆಲೆಕ್ಷನ್ ಲಿಸ್ಟ್ನ ಪರ್ಫಾರ್ಮೆನ್ಸ್ ನೋಡಿಕೊಂಡು ಬಿಡ್ತಾರೆ. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಅಂದರೆ, ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗುತ್ತೆ, 10th, 12th ಸರ್ಟಿಫಿಕೇಟ್ಸ್ ಬೇಕು, ಜಾಮ್ ಎಕ್ಸಾಮ್ ಬರೆದಿದ್ರೆ ಜಾಮ್ ಎಕ್ಸಾಮ್ ಸ್ಕೋರ್ ಇರಬೇಕು, ಇಲ್ಲ ಯಾವ ಎಕ್ಸಾಮ್ ಬರೆದಿರ್ತೀರಿ ಅದ್ರ ಎಕ್ಸಾಮ್ದು ಸ್ಕೋರ್ ಕಾರ್ಡ್ ಬೇಕಾಗುತ್ತೆ. ಗೌರ್ಮೆಂಟ್ ಅಪ್ರೂವ್ಡ್ ID ಪ್ರೂಫು, ಅಂದರೆ ಯಾವ್ದಾರು ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಮತ್ತು ಪಾಸ್ಪೋರ್ಟ್, ಈ ಥರದ್ದು ಯಾವುದಾದ್ರೂ ಒಂದು ID ಪ್ರೂಫ್ ಇರಬೇಕು. ಕ್ಯಾಟ್ ಸರ್ಟಿಫಿಕೇಟ್, ನೀವೇನಾರ NCL ಅಪ್ಲೈ ಮಾಡಿದರೆ ಕ್ಯಾಟ್ ಸರ್ಟಿಫಿಕೇಟು ಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ಅಂದರೆ, ಅಪ್ಲೈ ಮಾಡೋಕ್ಕೆ ನಿಮಗೆ ಫೀಸ್ ಎಷ್ಟು ಅಂದರೆ 1,000 rupees ಇರುತ್ತೆ. 1,000 rupees ಕೊಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಪೇಮೆಂಟ್ ಯಾವುದೇ ಬ್ಯಾಂಕ್ ಮುಖಾಂತರ, ಆನ್ಲೈನಲ್ಲಿ ನೆಫ್ಟ್ ಬೇಕಾದ್ರೂ ನೀವು ಮಾಡ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ, ಈ PhD ಪ್ರೋಗ್ರಾಮ್ಗೆ ಫೆಬ್ರವರಿ ಇಲ್ಲ ಮಾರ್ಚಲ್ಲಿ ಕಾಲ್ಫಾರ್ ಮಾಡ್ತಾರೆ. ಆ ಟೈಮಲ್ಲಿ ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕು. ಹೇಳಿದ್ನಲ್ಲ, ಎಕ್ಸಾಮ್ಸ್ ಶೀಟ್ ಮಾರ್ಕ್ಸ್ ಮೇಲೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ಆದರೆ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಇದು ಮಾಡ್ತಾರೆ. ನಿಮಗೆ ಫಸ್ಟ್ 2 years 37,000 ಪರ್ ಮಂತ್ ಸ್ಕಾಲರ್ಶಿಪ್ ಬರುತ್ತೆ. ನೆಕ್ಸ್ಟ್ 3 years 42,000 ಬರುತ್ತೆ. ಈ ಥರ ಇರುತ್ತೆ. ತುಂಬ ನಿಮಗೆ ಒಂದು ಒಳ್ಳೆ ಕೋರ್ಸು ಸಿಗುತ್ತೆ. ಇಂಟರ್ನ್ಯಾಷನಲ್ ರ್ಯಾಂಕಿಂಗ್ ಇರೋ ಅಂಥ ಒಂದು ಇನ್ಸ್ಟಿಟ್ಯೂಟ್ ಇದು. ಎಕ್ಸಾಮ್ ಡೇಟು ಏಪ್ರಿಲಲ್ಲಿ ಬರುತ್ತೆ. ಇಂಟರ್ವ್ಯೂಸ್ ಎಲ್ಲ ಮೇನಲ್ಲಿ ನಡೀತದೆ. ಆಯಿತಾ? ಇಲ್ಲಿ ಆಲ್ ದ ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಈ ಫೆಲೋಶಿಪ್ಸ್ ಅಂತ ಹೇಳಿದ್ನಲ್ವ, ಅದರದ್ದು ಈಗ ನೀವು JNCR ಇಂದನೂ ಎಲಿಜಿಬಲ್ ಆಗಿರ್ಬೋದು, ಇನ್ಸ್ಪೇರ್ ಇಂದನೂ ಆಗಿರ್ಬೋದು. ಅದೇ ಹೇಳಿದ PhDಗಾದರೆ 37,000 to 42,000 ಬರುತ್ತೆ. ಮತ್ತು ನಿಮಗೆ ಫಸ್ಟ್ 2 years 37,000 ಬರುತ್ತೆ. ಇದನ್ನೇ ಈ ಕಾಲೇಜಲ್ಲೇ ಯಾಕೆ ಓದಬೇಕು ಅಂತಂದರೆ, ವರ್ಲ್ಡ್ ಕ್ಲಾಸ್ ರಿಸರ್ಚ್ ಫ್ಯಾಕಲ್ಟೀಸ್ ಇದ್ದಾರೆ, ಇಲ್ಲಿ ಫೆಸಿಲಿಟೀಸ್ ಇದೆ ತುಂಬ. ಅಂದರೆ ಹೇಳಿದ್ನಲ್ಲ, ವರ್ಲ್ಡಲ್ಲೇ ಟಾಪ್ 7 ರ್ಯಾಂಕಲ್ಲಿರೋ ಅಂಥ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟು. ಹಂಗಾಗಿ ಇಲ್ಲಿ ಓದೋದ್ರಿಂದ ಒಂದು ವರ್ಲ್ಡ್ ಕ್ಲಾಸ್ ರಿಸರ್ಚ್ ಫೆಸಿಲಿಟೀಸ್ ಸಿಗುತ್ತೆ, ಎಕ್ಸ್ಪರ್ಟ್ ಫ್ಯಾಕಲ್ಟಿ ಗೈಡೆನ್ಸ್ ಸಿಗುತ್ತೆ, ಜೂನಿಯರ್ಸ್ ಫೆಲೋಶಿಪ್ ಸಿಗ್ತದೆ, ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಸ್ ಇದೆ. ಹಂಗಾಗಿ ಇಲ್ಲಿ ಓದೋದ್ರಿಂದ ಒಂದು ಉತ್ತಮವಾದ ಒಂದು ಮಾಸ್ಟರ್ ಡಿಗ್ರಿ ಇರ್ಬೋದು, ಇಲ್ಲ ಒಂದು PhD ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಮತ್ತು ಒಂದು ಒಳ್ಳೆ ಗೈಡೆನ್ಸಲ್ಲಿ ಓದೋಕ್ಕೆ ಒಂದು ಅವಕಾಶ ಸಿಗುತ್ತೆ.
ಅದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿರೋದು ನಮಗೆಲ್ಲರಿಗೂ ಒಂದು ಅನುಕೂಲ. ಯಾರೆಲ್ಲ ಪಿ ಜಿ ಮಾಡಬೇಕು ಅಂತಿದ್ದೀರಿ, ಕೆಮಿಸ್ಟ್ರಿ ಮತ್ತು ಬಯೋಸೈನ್ಸಲ್ಲಿ ಪಿ ಜಿ ಮಾಡ್ಬೋದು, ಇಲ್ಲ PhD ಮಾಡಬೇಕು ಅಂತಿರೋರು ಹೇಳಿದ್ನಲ್ವ, ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ, ತುಂಬ ಸಬ್ಜೆಕ್ಟ್ಸ್ ಇದೆ, ಅದ್ರಗಳ ಬಗ್ಗೆ ಇಲ್ಲಿ ರಿಸರ್ಚಲ್ಲಿ ನೀವು ಕೆಲಸ ಮಾಡ್ಬೋದು. ಥ್ಯಾಂಕ್ ಯು.